ಕೂಡ ನಾನು ಉಣ್ಣೆಯಂತೆ ಬೆಳಗ್ಗೆ ಮಾಡಿ ನೀವು ನಂಬಿ ನನ್ನ ಹತ್ತಿರ ಬಂದಾಗ ನಿಮ್ಮ ನಂಬಿಕೆ ನಿಮ್ಮನ್ನು ಆಶೀರ್ವದಿಸುತ್ತದೆ ಎಂಬುದಾಗಿ ಸ್ವಾಮಿ ಹೇಳುವಾಗ ಆ ವಾಕ್ಯಗಳೆಲ್ಲವನ್ನು ನಾವು ಓದಬೇಕು. ಹೀಗಾಗಿ ಪ್ರೇರೆ ಅದೇ ಅಧ್ಯಾಯದಲ್ಲೇ ನೀವು ಓದ್ರಿ ಇನ್ನೊಂದು 17ನೇ ವಚನ 18ನೇ ವಚನ 3:17-18 ಯೋಹನ ಬರೆದಂತ ಸುವಾರ್ತೆ 3:17-18 ಓದಿ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟರೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ನೋಡ್ರಿ, ಪರಲೋಕದ ದೇವರು ಯೇಸು ಸ್ವಾಮಿನ ಕಳಿಸಿಕೊಟ್ಟದ್ದು ಈ ಲೋಕಕ್ಕೆ ನೀನು ತೀರ್ಪು ಮಾಡಪ್ಪ, ಅವರು ಬಹಳಷ್ಟು ಕೆಟ್ಟವರಿದ್ದಾರೆ, ಅವರನ್ನು ನೀನು ಖಂಡಿಸು, ಅವರನ್ನು ಶಿಕ್ಷಿಸು, ಅವರನ್ನು ನರಕದಲ್ಲಿ ಹಾಕಲಿಕ್ಕೆ ಅವರಿಗೆ ನೀನು ಶಿಕ್ಷೆಯನ್ನು ಕೊಡಿ ಎಂಬುದಾಗಿ ಸ್ವಾಮಿ ಕಳಿಸಲಿಲ್ಲ. ನಮಗೆ ರಕ್ಷಣೆ ಆಗಬೇಕು ಎಂಬ ಉದ್ದೇಶದಿಂದ ಯೇಸು ಸ್ವಾಮಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸನ. ಯಾರು ನಂಬಿ ರಕ್ಷಣೆಯನ್ನು ಹೊಂದುತ್ತಾರೋ ಅವರು ದೇವರ ಮಕ್ಕಳಾಗುವಂತ ಒಂದು ಆಶೀರ್ವಾದವನ್ನು ಕೊಡ್ತಾನೆ. ಅದೇ ಅಧ್ಯಾಯದಲ್ಲಿ ನೋಡ್ತೇವೆ, ಆ ನಂಬಿದಂತ ಮಕ್ಕಳಿಗೆ ತೀರ್ಪು ಆಗುವುದಿಲ್ಲ ಎಂಬುದಾಗಿ ಆ ಸತ್ಯವೇದದಲ್ಲಿ ಬಹಳಷ್ಟು ಆಶೀರ್ವಾದ ಬರೆಯಲ್ಪಟ್ಟಿದೆ. ನಂಬಿದಂತ ಮಕ್ಕಳಿಗೆ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸತಕ್ಕಂಥ ಮಕ್ಕಳು, ಪೂರ್ಣ ಹೃದಯದಿಂದ ನಂಬಿರ್ತಕ್ಕಂಥ ಮಕ್ಕಳಿಗೆ ನಿಮಗೆ ತೀರ್ಪು ಇಲ್ಲ ಎಂಬುದಾಗಿ ಹೇಳ್ತಾನೆ. ಅದರ ಬದಲಾಗಿ ನೀವು ತೀರ್ಪು ಮಾಡುವಂತ ಮಕ್ಕಳಾಗಿದ್ದೀರಿ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ಈ 2ನೇ ಪುನರುತ್ಥಾನದಲ್ಲಿ ದುಷ್ಟರು ಎಬ್ಬಿಸಲ್ಪಡುವಾಗ ನೀತಿವಂತರಾಗಿ ಯೇಸು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಆ 2ನೇ ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ನ್ಯಾಯವನ್ನು ನೀವು ತೀರಿಸುವಂತರಾಗಿದ್ದೀರಿ ಎಂಬುದಾಗಿ ಸ್ವಾಮಿ ಎಲ್ಲರೂ ನ್ಯಾಯಸ್ಥಾನದ ಮುಂದೆ ನಿಂತ್ಕೊಳ್ಬೇಕು. ಆದರೆ ಸ್ವಾಮಿ ಒಂದು ತೀರ್ಪು ಏನಂತಂದ್ರೆ ನಂಬಿದಂತ ಮಕ್ಕಳಿಗೆ ನಿಜವಾದಂತ ಒಂದು ತೀರ್ಪನ್ನು ಕೊಟ್ಟು ಪರಲೋಕಕ್ಕೆ ಒಯ್ಯಲಿಕ್ಕೆ ಆತನ ಮೊದಲೇ ಪುನರುತ್ಥಾನದಲ್ಲಿ ನೀವು ಭಾಗವನ್ನು ತೆಗೆದುಕೊಳ್ರಿ ಎಂಬುದಾಗಿ ಹೇಳುವಾಗ ಈ ನಂಬಿಕೆಗೆ ಆಧಾರವಾಗಿರ್ತಕ್ಕಂಥ ಪ್ರತಿಯೊಂದು ವಾಕ್ಯಗಳನ್ನು ಓದುವುದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ನಾವು ಅದನ್ನು ಗ್ರಹಿಸಿಕೊಳ್ಳಬೇಕು. ಎಲ್ಲಾ ಒಂದು ಈ ಪುಸ್ತಕಗಳಲ್ಲಿ 666 ಪುಸ್ತಕಗಳನ್ನು ನೋಡ್ತೇವೆ. ನಂಬಿಕೆಯ ವಿಷಯವಾಗಿ ನಾವು ನೋಡುವಂತರಾಗಿದ್ದೇವೆ. 741 ಸಾರಿ ಅದು ಬರೆಯಲ್ಪಟ್ಟಿದೆ. ಮತ್ತು ಯೋಹನ ಬರೆದಂತ ಈ ಸುವಾರ್ತೆಯಲ್ಲಿ ಸುಮಾರು 98 ಸಾರಿ ಅದು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಇವತ್ತು ಲೋಕಕ್ಕೆ ಬೆಳಕಾಗಿ ಬಂದಿರತಕ್ಕಂತ ಸ್ವಾಮಿಯನ್ನು ನಂಬುವುದು ಬಹಳ ಪ್ರಾಮುಖ್ಯ. ಹಾಗೆ ಈ ಲೋಕದಲ್ಲಿ ನಾವು ನೋಡುವಾಗ ಖಂಡಿತವಾಗಲೂ 2 ಗುಂಪಿನವರು ಇರುವುದನ್ನು ನಾವು ನೋಡ್ತೇವೆ. ಸತ್ಯವನ್ನು ಮಾತಾಡುವಂತವರು, ಅಸತ್ಯವನ್ನು ಮಾತಾಡುವಂತವರು, ಬೆಳಕನ್ನು ನಂಬುವಂತವರು, ಕತ್ತಲೆಯ ಕಾರ್ಯಕ್ರಮಗಳನ್ನು ಮಾಡುವಂತ ಕತ್ತಲನ್ನು ನಂಬುವಂತ ಜನರು, ಮತ್ತು ಮಗನನ್ನು ನಂಬುವಂತವರು, ಮತ್ತು ಸೈತಾನನ್ನು ನಂಬುವಂತವರು ನಾವು ನೋಡ್ತೇವೆ. ಸೊ ಹಾಗಾಗಿ ಸಿನ್ ಅಂಡ್ ಸನ್, ಓಕೆ, ಅದು ಒಂದೇ ಒಂದು ವ್ಯತ್ಯಾಸ. ಇಲ್ಲಿ SIN ಅಂತ ಬರೆದ್ರೆ ಅಲ್ಲಿ SON ಅಂತ ಹೇಳ್ತಿದೆ. ನಾವು ಪಾಪಿಗಳಾಗಿದ್ದೇವೆ ಸಹಿತವಾಗಿ ಈ ಲೋಕಕ್ಕೆ ರಕ್ಷಕನಾಗಿ ಬಂದಿರತಕ್ಕಂತ ಯೇಸು ಸ್ವಾಮಿ, ದೇವರ ಮಗನಾಗಿರ್ತಕ್ಕಂಥ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಏನ್ ಮಾಡ್ತಾನೆ ಅಂದ್ರೆ ನಿವಾರಣೆ ಮಾಡುವಂತ ದೇವರು ಎಂಬುದಾಗಿ ನೋಡ್ಕೊಳ್ತಾನೆ. ಕೃಪೆಯ ಕಾಲವು ಮುಚ್ಚುವುದರೊಳಗಾಗಿ ನೀವು ನನ್ನನ್ನು ನಂಬಿ ದೀಕ್ಷೆಯನ್ನು ತೆಗೆದುಕೊಂಡಂತ ಮಕ್ಕಳಾಗಿದ್ದರೆ, ನೀವು ನನ್ನನ್ನು ನಂಬಿ ನೀವು ಸತ್ಯದ ವಾಕ್ಯದಲ್ಲಿ ನಡೆಯುವುದಾದ್ರೆ ಖಂಡಿತವಾಗಿ ನಿಮ್ಗೆ ಆಶೀರ್ವಾದ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಕೆಲವೊಂದು ಉದಾಹರಣೆಗಳು ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಸಮಾರ್ಯದವಳು ನಂಬಿದಳು, ಅವಳ ಮೊದಲೇ ಸ್ತ್ರೀ ಸುವಾರ್ತೆ ಸೇವೆಯನ್ನು ಮಾಡ್ಲಿಕ್ಕೆ ಸಿದ್ಧಳಾಗಿ ನಿಂತಿರ್ತಕ್ಕಂಥ ಒಬ್ಬ ಸ್ತ್ರೀ, ಸಮಾರ್ಯದ ಸ್ತ್ರೀಗೆ ದೇವರು ರಕ್ಷಣೆ ಕೊಟ್ಟ. ದೇವರು ಅವಳ ಮೇಲೆ ಬಹಳಷ್ಟು ಪ್ರೀತಿ ಆದರಣೆಯನ್ನು ತೋರಿಸಿ ನಂಬುವ ಹಾಗೆ ಅವಳು ನಂಬಿದ ಮೇಲೆ ಇನ್ನಿತರಿಗೆ ಸುವಾರ್ತೆಯನ್ನು ಮೊದಲೇದಾಗಿ ಅವಳು ಸಾರಿದಳು ಎಂಬುದನ್ನು ನೋಡ್ಬೇಕು. ಅದಕ್ಕೋಸ್ಕರವಾಗಿ ಈ ಸತ್ಯವೇದದಲ್ಲಿ ಸ್ತ್ರೀಯರಲ್ಲಿ ಮೊದಲನೇ ಸೇವೆ ಮಾಡಿರ್ತಕ್ಕಂಥವಳು ನಾವು ನೋಡ್ತೇವೆ. ದೋರ್ಕಾಳನ್ನು ನೋಡ್ರಿ ಪ್ರಿಯರಿ, ಬಹಳ ಒಳ್ಳೆಯ ಭಕ್ತವಂತ ಮಗಳು. ಎಲ್ಲ ಬಡಬಗ್ಗರಿಗೆ ಅವಳ ಬಟ್ಟೆಗಳನ್ನು ಹೆಣೆದು ಆ ಬಟ್ಟೆಗಳನ್ನು ಅವರು ಕೊಡುವಂತ ಒಬ್ಬ ತಾಯಿ. ಪರಲೋಕದಂತೆ ಬಂದಿರತಕ್ಕಂಥ ಆಶೀರ್ವಾದಗಳಿಂದ ಎಲ್ಲಾ ಜನರನ್ನು ಅತಿ ಸತ್ಕಾರದಿಂದ ಮಾಡಿರ್ತಕ್ಕಂಥ ಒಬ್ಬ ತಾಯಿ. ಅವ್ರು ಸತ್ತೋಗ್ತಾಳೆ. ಎಲ್ಲಾ ಜನರು ಬಹಳ ದುಃಖ ಪಡ್ತಾರೆ. ವಿಧಿವರಂತೂ ಬಹಳಷ್ಟು ದುಃಖ ಪಟ್ಟು ಆ ಪೇತ್ರನನ್ನು ಕರೆದಾಗ ಆ ಸತ್ತಿರ್ತಕ್ಕಂಥ ಶವವನ್ನು ಮೇಲಂತಸ್ತಕ್ಕೆ ಒಯ್ದು ಆ ಪೇತ್ರನ ಪ್ರಾರ್ಥನೆ ಮಾಡಿದಾಗ ದೋರ್ಗಳು ಮತ್ತೆ ಜೀವಿತವಾದವು ಎಂದಾಗ ನೋಡ್ಬೇಕಾಗ್ತದೆ. ಯಾಕಂದ್ರೆ ನಂಬಿದಂತ ಮಕ್ಕಳಿಗೆ
ಖಂಡಿತವಾಗಲೂ ದೇವರು ಆಶೀರ್ವಾದವನ್ನು ಕೊಡ್ತಾನೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸುತ್ತೆ. ನಿಕೋದೇಮನು ಕೂಡ ಅವನಿಗೆ ರಕ್ಷಣೆ ಬೇಕಾಗಿತ್ತು. ನಾನು ನಂಬುತ್ತೇನೆ ಎಂಬುದಾಗಿ ಅವನು ನಂಬಿದಂತ ಆ ಮಗನಿಗೆ ಕೂಡ ದೇವರು ಒಂದು ಆಶೀರ್ವಾದ ಕೊಡ್ತಾನೆ. ಮತ್ತೆ ಹುಟ್ಟು ಕುರುಡನಾಗಿರ್ತಕ್ಕಂಥ ಒಬ್ಬ ಭಿಕ್ಷುಕನ್ನು ಕೂಡ ನಿನಗೆ ನಂಬಿಕೆ ಉಂಟು ಎಂಬುದಾಗಿ ಸ್ವಾಮಿ ಕೇಳಿದಾಗ, ಹೌದು ಸ್ವಾಮಿ ನನಗೆ ನಂಬಿಕೆ ಉಂಟು ಎಂಬುದಾಗಿ ಹೇಳಿದಾಗ, ನೀನೇ ಜಗದ ರಕ್ಷಕನು ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗ ಆತನು ನಂಬಿಕೆಯಲ್ಲಿ ಆತನು ಗುಣವಾದನೆಂಬುದಾಗಿ ನೋಡ್ಕೊಳ್ತೇವೆ. ಆತನು ಕೂಡ ನನ್ನನ್ನು ನನಗೆ ಕಣ್ಣು ಕೊಟ್ಟಿರ್ತಕ್ಕಂಥ ರಕ್ಷಕನು, ಈತನ ನಿಜವಾದ ದೇವರ ಮಗನು, ಲೋಕಕ್ಕೆ ಬೆಳಕು ಎಂಬುದಾಗಿ ಅವನು ಹೇಳಿದಾಗ ಈ ಎಲ್ಲಾ ಜನರು ಒಂದು ಗುಂಪಿಗೆ ಸೇರಿರ್ತಕ್ಕಂಥ ಮಕ್ಕಳು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. 12 ಶಿಷ್ಯರಲ್ಲಿ 11 ಶಿಷ್ಯರು ದೇವರಲ್ಲಿ ಪೂರ್ಣವಾದ ನಂಬಿಕೆಯನ್ನಿಟ್ಟು ಪರಲೋಕದ ಜ್ಞಾನವನ್ನು ಪಡೆದುಕೊಂಡು ಯೇಸು ಸ್ವಾಮಿ ಹೇಳಿದ ಹಾಗೆ ಅವರು ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗುವಾಗ ಸಾಕಷ್ಟು ರೋಗಿಗಳನ್ನು ಸ್ವಸ್ಥ ಮಾಡ್ತಾರೆ, ಸತ್ತಿರ್ತಕ್ಕಂಥ ಜನರು ಕೂಡ ಅವರು ಇದನ್ನು ಮಾಡ್ತಾರೆ. ಸೊ ಹಾಗಾಗಿ ನಾವು ನೋಡ್ತೇವೆ ಅವರಲ್ಲಿರ್ತಕ್ಕಂಥ ನಂಬಿಕೆ ದೇವರ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಎಂಬುದಾಗಿ ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. ಆದರೆ ನಂಬದೇ ಇರ್ತಕ್ಕಂಥ ಜನರು, ಅಪನಂಬಿಕೆಯಲ್ಲಿ ಕೂಡಿರ್ತಕ್ಕಂಥ ಕೆಲವೊಂದು ಜನ ನೋಡುವಾಗ ಅದು ಖಂಡಿತವಾಗಿ ಹೇಳುವಂತರಾಗಿದ್ದೇವೆ. ಫರಿಸಾಯರು, ಸದ್ದುಕಾಯರು, ಬಹಳಷ್ಟು ಸಮಾಜದಲ್ಲಿ ಗೌರವದಿಂದ ಇರ್ತಕ್ಕಂಥವರು ಮತ್ತು ವಿದ್ವಾಂಸರು. ಆದರೆ ಪ್ರಿಯರೇ, ಯೇಸು ಸ್ವಾಮಿಯನ್ನು ನಂಬದೆ ಆತನ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಕಾರ್ಯಗಳಲ್ಲಿ ಇವರು ಚಟುವಟಿಕೆಯಿಂದ ಆ ವಿರುದ್ಧ ಕಾರ್ಯಗಳನ್ನು ಮಾಡಿದ್ರಿಂದ ನೋಡ್ತಾರೆ. ಆತನು ಎಲ್ಲೇ ಹೋದ್ರು ಸಹಿತವಾಗಿ ದೇವರ ವಾಕ್ಯವನ್ನೇ ಸಾರಿದನ ವಿನಃ, ದೇವರ ಹೆಸರಿನ ಮೇಲೆ ಅದ್ಭುತ ಕಾರ್ಯಗಳು ಮಾಡಿದನ ವಿನಃ, ಮತ್ತೆ ಯಾವ ಒಂದು ತೊಂದರೆಗಳನ್ನ ಅವ್ರ ಜನರಿಗೆ ಮಾಡದೆ ಅವ್ರು ಮಾಡುವಂತ ತಪ್ಪುಗಳನ್ನ ಖಂಡಿಸಿ ನೀವು ದೇವರ ಮಾರ್ಗದಲ್ಲಿ ಜನರು ನಡೆಸುತ್ತಾ ಇಲ್ಲ ಎಂಬುದಾಗಿ ನೇರವಾದಂತ ಮಾತುಗಳು ಅವನು ಹೇಳ್ತಾರೆ. ಆದರೆ ಫರಿಸಾಯರು, ಈ ಸದ್ದುಕಾಯರು ಅವನ ಮೇಲೆ ಬಹಳಷ್ಟು ಕೋಪಗೊಂಡು ಹೊಟ್ಟೆ ಕಿಚ್ಚಿನಿಂದ ಇವನನ್ನು ಕೊಲೆ ಮಾಡಬೇಕು, ಇವನನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಎಂಬುದಾಗಿ ಯೋಚನೆ ಮಾಡಿರ್ತಕ್ಕಂಥ ಈ ಜನರು ಮತ್ತು 5,000 ಜನರಿಗೆ ದೇವರು ಅದ್ಭುತ ಮಾಡಿದಂತ ಪರಲೋಕದ ದೇವರು ಸಾಕಷ್ಟು ಅಲ್ಲಿ ಊಟ ಮಾಡಿ ಮಿಕ್ಕು ಉಳಿದಿರ್ತಕ್ಕಂಥ ಬುಟ್ಟೆಗಳನ್ನು ನೋಡಿರ್ತಕ್ಕಂಥ ಆ ಜನರು ಆ ದೇವರನ್ನು ನಂಬಲಿಲ್ಲ ಎಂಬುದು. ಅವ್ರಿಗೇನ್ ಬೇಕಾಗಿತ್ತಂದ್ರೆ ಬರೇ ದೇವರ ಅದ್ಭುತ ಕಾರ್ಯಗಳನ್ನು. ನಾವು ಮತ್ತಾನು ಬರೆದಂತ ಸುವಾರ್ತೆಯಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಬೆಟ್ಟಕ್ಕೆ, ಅದು 6ನೇ ಅಧ್ಯಾಯ ಅಂತದೆ, ಯೇಸು ಸ್ವಾಮಿಯ ಬೆಟ್ಟಕ್ಕೆ ಹೋಗುವಾಗ ಕೇವಲ ಶಿಷ್ಯರು ಮಾತ್ರ ಬೆಟ್ಟದ ಮೇಲೆ ಅವನ ಜೊತೆ ಕೂತ್ಕೊಂಡ್ರೆ ನಾವು. ಅದೇ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆ ಯೇಸು ಸ್ವಾಮಿ ಬೆಟ್ಟವನ್ನು ತಳಗಿಳಿದು ಬಂದಾಗ ಸಾವಿರಾರು ಜನರು ಅವನನ್ನು ಹಿಂಬಾಲಿಸ್ತಾರೆ. ಯಾಕೆ ಗೊತ್ತಾ? ಅವ್ರು ಹುಟ್ಟಬೇಕಾರಾಗಿದ್ದರು. ದೇವರ ವಾಕ್ಯವನ್ನು ಕೇಳಬೇಕು, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು, ರಕ್ಷಣೆ ಬೇಕು, ದೇವರನ್ನು ನಂಬಬೇಕು ಎಂಬುದಾಗಿ ಅವರು ಆ ಕಾರ್ಯಕ್ಕೆ ಸೇರ್ಲಿಲ್ಲ. ದೇವರು ಆ ಬೆಟ್ಟವನ್ನು ಇಳಿದು ಬರುವುದನ್ನು ಮಾತ್ರ ಅವ್ರು ನೋಡ್ತಾ ಇದ್ರು. ನಾವು ಅವ್ರು ಯೇಸು ಮಾಡುವಂತ ಅದ್ಭುತ ಕಾರ್ಯಗಳನ್ನು ನೋಡಿ ದೇವರು ನಮ್ಗೆ ಊಟವನ್ನು ಕೊಡ್ತಾನೆ ಎಂಬುದಾಗಿ ಹೊಟ್ಟೆಬೇಕಾರಾಗಿ ಅವರು ಆತನನ್ನು ಹಿಂಬಾಲಿಸಿದರು ಎಂಬುದು. ಇದ್ರಲ್ಲಿರ್ತಕ್ಕಂಥ ವ್ಯತ್ಯಾಸ ಒಳ್ಳೆಯ ಜನ ಮತ್ತೆ ಕೆಟ್ಟ ಜನರು ಇದ್ದಾರೆ ಎಂಬುದಾಗಿ. ಬೆಳಕನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಜನರು ಒಂದು ಗುಂಪು, ಬೆಳಕನ್ನು ಸ್ವೀಕಾರ ಮಾಡದಿರ್ತಕ್ಕಂಥ ಜನರು, ನಮ್ಗೆ ಕತ್ತಲೇ ಬೇಕಪ್ಪ ಎಂಬುದಾಗಿ ಜನರು ಈ ಲೋಕದಲ್ಲಿ ಇದ್ದು ಅಂತ ಕೆಟ್ಟ ಕಾರ್ಯಗಳನ್ನ ಮಾಡುವಂತ ಜನರಿಗೆ ದೇವರ ಒಂದು ಆಶೀರ್ವಾದ ಇಲ್ಲ ಎಂಬುದು. ದೇವರನ್ನು ಪೂರ್ಣವಾಗಿ ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಪ್ರಾಣದಿಂದ ನಾವು ಯೇಸು ಸ್ವಾಮಿ ನಂಬಿದ್ರೆ ಮಾತ್ರ. ಅದು ಮೊದಲಾಗಿ ನೋಡ್ತೇವೆ, ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಯೇಸು ಸ್ವಾಮಿ ನಂಬಿದರೆ ಮಾತ್ರ ನಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ನಮ್ಗೆ ಇದನ್ನು ನಾವು ಕಾರ್ಯರೂಪದಲ್ಲಿ ಮಾಡ್ಬೇಕು. ಇದನ್ನ ಬಾಯಿ ಮಾತಿನಿಂದ ಹೇಳಿ ನಾನು ಯೇಸು ಸ್ವಾಮಿಯ ಶಿಷ್ಯನಾಗಿದ್ದೇನೆ, ನಾನು ಯೇಸು ಸ್ವಾಮಿಯ ಮಗನಾಗಿದ್ದೇನೆ, ನಾನು ಆತನ ಪರಲೋಕ ರಾಜ್ಯವು ನಮಗೂ ಕೂಡ ಇದೆ ಎಂಬುದಾಗಿ ಹೇಳುವಂತ ಜನರಿಗೆ ಖಂಡಿತವಾಗಲು ಆ ನಂಬಿಕೆ ಗುಂಪಿನಲ್ಲಿ ಸೇರಲಿಕ್ಕೆ ಸಾಧ್ಯ. ನೀವು ಮಾಡುವಂತ ಪ್ರತಿಯೊಂದು ನಂಬಿಕೆಯು ಅದು ಕಾರ್ಯರೂಪದಲ್ಲಿ ಹೋಗ್ತಾ ಇರಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆನ ಜನರು ಅದನ್ನ ನೋಡ್ಬೇಕು. ಈ ನಂಬಿಕೆಗೆ ಆಧಾರವಾಗಿರ್ತಕ್ಕಂಥ ಕೆಲವೊಂದು ವಾಕ್ಯಗಳಲ್ಲಿ ನಾವು ನೋಡುವಾಗ ಈ ಹುಟ್ಟು ಕುರುಡನು ಸಾಕ್ಷಿಯಾಗಿ ನಾನು ದೇವರ ಶಿಷ್ಯನು, ದೇವರನ್ನು ನಂಬಿದಂತ ಮಗನು ಎಂಬುದಾಗಿ ಹೇಳ್ತಾನೆ. ನಿಜವಾದ ಒಬ್ಬ ರಕ್ಷಕನು ಲೋಕಕ್ಕೆ ಬರುವನು ಯಾರು ಒಂದು ಹೇಳಿದಾಗ ಈ ಸಮಾಜದ ಸ್ತ್ರೀ ಸುವಾರ್ತೆಯನ್ನು ಸಾರಿದಳೆಂದ ನೋಡ್ಬೋದು. ಹೀಗೆ ಪ್ರಿಯರೇ, ಈ ತವಿತ ಕೂಡ ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟವಳಾಗಿ ದೇವರ ಬರೋಣಕ್ಕೋಸ್ಕರ ಶುದ್ಧವಾಗಿರ್ತಕ್ಕಂಥ ಈ ಪ್ರಿಯ ಮಗಳನ್ನು ಕೂಡ
ನಾವು ನೋಡುವಾಗ ಈ ನಂಬಿಕೆಗೆ ಆಧಾರವಾಗಿರ್ತಕ್ಕಂಥ ಈ ಮಕ್ಕಳನ್ನು ನಂಬುವ ಮುಖಾಂತರವಾಗಿ ನಮಗೂ ಕೂಡ ರಕ್ಷಣೆಯಾಗುತ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ ನಾವು ನೋಡುವಾಗ ಪ್ರಿಯರೇ, ಯೋಹನನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 36ರಿಂದ ಕೆಲವು ವಚನಗಳನ್ನು ಓದ್ರೆ ನೋಡೋಣ. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗಿರಿ ಎಂದು ಹೇಳಿದನು. ಬೆಳಕಿರುವಾಗಲೇ ನಂಬಿದರೆ ನಿಮಗೆ ಬೆಳಕು ಸಿಗುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡ್ತದೆ. ಇದನ್ನು ಯೇಸು ಹೇಳಿದ ಮೇಲೆ ಅವರನ್ನು ಬಿಟ್ಟು ಹೋಗಿ ಅಡಗಿಕೊಂಡನು. ಆತನು ಅವರ ಮುಂದೆ ಅಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದರೂ ಅವರು ಆತನನ್ನು ನಂಬಲಿಲ್ಲ. ಇದರಿಂದ ಪ್ರವಾದಿಯಾದ ಯೆಶಾಯನು ನುಡಿದ ಮಾತು ನೆರವೇರಿತು. ಅದೇನೆಂದರೆ, ಕರ್ತನೇ, ನಮ್ಮ ಉಪದೇಶವನ್ನು ಯಾರು ನಂಬಿದರು? ಕರ್ತನ ಬಾಹುವು ಯಾರಿಗೆ ಗೋಚರವಾಯಿತು ಎಂಬುದು. ಅವರು ನಂಬಲಾರದೆ ಹೋದುದಕ್ಕೆ ಯೆಶಾಯನು ಮತ್ತೊಂದು ಮಾತಿನಲ್ಲಿ ಕಾರಣವನ್ನು ಸೂಚಿಸಿದ್ದಾನೆ. ಅದೇನೆಂದರೆ, ಅವರು ಕಣ್ಣಿನಿಂದ ಕಾಣದೆ ಹೃದಯದಿಂದ ಗ್ರಹಿಸದೆ ತಿರುಗಿಕೊಳ್ಳದೆ ತನ್ನಿಂದ ಸ್ವಸ್ಥತೆಯನ್ನು ಹೊಂದದೆ ಇರುವನಂತೆ. ನೋಡ್ರಿ, ನನ್ನಿಂದ ಸ್ವಸ್ಥತೆಯನ್ನು ಹೊಂದಲಿಕ್ಕೆ ಅವ್ರಿಗೆ ಇಷ್ಟವಿಲ್ಲ. ನನ್ನನ್ನು ನಂಬಿದರೆ ಅವ್ರಿಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ಅವರಿಗೆ ನಂಬಿಕೆ ಇಲ್ಲ. ಈ ಅಪನಂಬಿಕೆಯಲ್ಲಿ ಇರ್ತಕ್ಕಂಥ ಜನರ ವಿಷಯದಲ್ಲಿ ಮೊದಲೇ ಯೆಶಾಯನು ಆ ಗ್ರಂಥದಲ್ಲಿ ಬರೆದದನ್ನು ನೋಡ್ರಿ. ಹಾಗೆ ಯೇಸುಸ್ವಾಮಿ ಕೂಡ ಈ ಲೋಕಕ್ಕೆ ಬೆಳಕಾಗಿ ಬಂದಾಗಿ ಸಹಿತವಾಗಿ ಬೆಳಕನ್ನು ಅವರು ಕಾಣದೆ ಆ ಕತ್ತಲಲ್ಲಿ ಇರ್ತಕ್ಕಂಥ ಪಾಪದ ಕೃತ್ಯಗಳನ್ನ ಮಾಡ್ಲಿಕ್ಕೆ ಮಾತ್ರ ಅವರು ಸಿದ್ಧರಾದ್ರು ವಿನಃ ಆ ಬೆಳಕಾಗಿ ಬಂದಿರತಕ್ಕಂಥ ಯೇಸು ಸ್ವಾಮಿಯನ್ನು ಅವ್ರು ನೋಡ್ಲಿಲ್ಲ. ನಾವು ಮತ್ತೇನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಒಂದು ಓದ್ತೇವೆ. ಹೃದಯ ಏನಾಗಿದೆ ಅಂತದು? ಬೆಳಕಾಗಿದೆ. ಆ ಹೃದಯವೇ ಕತ್ತಲಾದ್ರೆ ಇಡೀ ನಮ್ಮ ಶರೀರವು ಕತ್ತಲಾಗುತ್ತದೆ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. ಅದು ಮತ್ತಾಯ 6ನೇ ಅಧ್ಯಾಯ, ದಯಮಾಡಿ ವಚನ ನನಗೆ ಗೊತ್ತಿಲ್ಲ, ಅದು ಓದ್ರಿ. ಈ ಮತ್ತಾಯ 6ನೇ ಅಧ್ಯಾಯದಲ್ಲಿ ನಮ್ಮ ಹೃದಯವು ಏನಾಗಿದೆ ಅಂದ್ರೆ ನಮ್ಮ ದೇಹಕ್ಕೆ ಬೆಳಕಾಗಿದೆ. ಈ ಹೃದಯವೇ ಕತ್ತಲಾದರೆ, ನಮ್ಮ ಕಣ್ಣುಗಳೇ ಕತ್ತಲಾಗಿ ಬಿಟ್ರೆ ಇಡೀ ಒಂದು ಶರೀರವು ಅದು ಕತ್ತಲೆ ಆಗುತ್ತದೆ ಎಂಬುದಾಗಿದೆ. ಇದು ವೈಯಕ್ತಿಕವಾಗಿ ನಾವು ನೋಡುವಾಗ ಬೇರೆ ಬೆಳಕು ನಮ್ಮಲ್ಲಿ ಅದು ಪ್ರಜ್ವಲಿಸಬೇಕು. ಜ್ಞಾನವು ನಮಗೆ ಬರ್ತಾ ಇರಬೇಕು. ನಾವು ಆತ್ಮದಲ್ಲೇ ದೇವರನ್ನು ಕಂಡುಕೊಳ್ಳುವಂತ ಒಂದು ಆಶೀರ್ವಾದವನ್ನು ನಾವು ಪಡೆದುಕೊಳ್ಬೇಕು. ಹಾಗಾದಂತ ಪಕ್ಷದಲ್ಲಿ ಸ್ವಾಮಿ ನಮ್ಗೆ ಹೇಳ್ತಾನೆ, ಈ ಲೋಕಕ್ಕೆ ಬೆಳಕಾಗಿ ಬಂದಿರತಕ್ಕಂತ ಯೇಸು ಸ್ವಾಮಿಯನ್ನು ನಂಬುವುದೇ ರಕ್ಷಣೆ. ರಕ್ಷಣೆ ಅಂದ್ರೆ ಯೇಸು ಸ್ವಾಮಿಯನ್ನು ನಂಬುವಂಥದ್ದು ಬೇರೆ. ಪರಲೋಕದಿಂದ ಬಂದಿರತಕ್ಕಂತ ಈ ಬೆಳಕು, ಆ ಬೆಳಕು ದೇವರ ಹತ್ತಿರ ಇರುವಾಗ ಆ ಬೆಳಕಿನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಇವತ್ತಿನ ಎಲ್ಲಾ ವಾಕ್ಯಗಳು ನಮ್ಗೆ ತಿಳಿಸುವಾಗ ದೇವರನ್ನ ನಾವು ಬಹಳಷ್ಟು ಒಂದು ಆಶೀರ್ವಾದ ರೂಪದಲ್ಲಿ ನಾವು ಕಂಡೋದಾದ್ರೆ, ಬೆಳಕಿನಲ್ಲಿಯೂ ಮತ್ತು ಒಳ್ಳೆಯ ಗುಂಪಿನಲ್ಲಿಯೂ ಮತ್ತು ಸತ್ಯವಂತರಲ್ಲಿಯೂ ಮತ್ತು ಕರುಣೆ ಪ್ರೀತಿಯನ್ನು ತೋರಿಸುವಂತ ಗುಂಪಿನಲ್ಲಿ ನಾವು ಸೇರೋದಾದ್ರೆ ನಾವು ಖಂಡಿತವಾಗಲು ಇವತ್ತೇ ನಮ್ಮ ಹೃದಯದಲ್ಲಿ ಅದನ್ನ ನಾವು ಮನದಟ್ಟು ಮಾಡ್ಕೋಬೇಕು. ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳಾಗಿದೆ ಎಂಬುದಾಗಿ ನಾವು ನೋಡುವಾಗ ಎಲ್ಲಾ ಇವನ್ನು ಕಾರ್ಯರೂಪದಲ್ಲಿ ನಾವು ಮಾಡ್ತಾ ಇರಬೇಕು. ಪ್ರೀತಿಯನ್ನು ನಮ್ಮ ಕುಟುಂಬಕ್ಕೆ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ. ಕಡು ಪಂಪೆಯನ್ನು ಕೂಡ ದೇವರು ಪ್ರೀತಿ ಮಾಡಲಿ ಎಂಬುದಾಗಿ ಹೇಳಿದಾನೆ. ಇವೆಲ್ಲವೂ ಕೂಡ ಬೆಳಕಿಗೆ ಹೋಲಿಸುವಂತ ಕಾರ್ಯಗಳು ಆಗಿರುವಾಗ, ಬೆಳಕು ಇರುವಾಗಲೇ ಅದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಅದನ್ನು ಆಶೀರ್ವಾದದಲ್ಲಿ ತೆಗೆದುಕೊಳ್ಬೇಕು. ಹೀಗಾಗಿ ಪ್ರೇರೆ ಈ ಸ್ವಾಮಿಯನ್ನು ರಕ್ಷಿಸುವಂತನಾಗಿದ್ದಾನೆ. ಕೊನೆಯದಾಗಿ ನೀವು ಮತ್ತಾಯ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23 ವಚನಗಳನ್ನು ಓದ್ರಿ. ಮತ್ತಾಯ 7:21ರಿಂದ 23. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿ. ಪರಲೋಕದಲ್ಲಿರುವ ನನ್ನ ತಂದೆಯು ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೋ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ನೋಡ್ರಿ, ಸ್ವಾಮಿ ಸ್ವಾಮಿ ಅನ್ನೋರು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ನಾವು ನಂಬಿಕೆ ಒಂದು ಕಾರ್ಯದಲ್ಲಿ ನಡೆಯದಿದ್ರೆ ಖಂಡಿತವಾಗ್ಲೂ ನಾವು ನಂಬಿಗಸ್ತರಾಗಿ ಸಾಧ್ಯವಿಲ್ಲ. ಸ್ವಾಮಿ ನಿನ್ನ ನಾವು ಸೇವೆ ಮಾಡಿದ್ದೇವೆ,
ಅದ್ಭುತ ಕಾರ್ಯಗಳನ್ನು ಮಾಡಿದ್ದೇವೆ. ಸ್ವಾರ್ಥಕರಾಗಿ ಬಹಳಷ್ಟು ನಾವು ದೀಕ್ಷೆಯನ್ನು ನಾವು ಜನರಿಗೆ ಕೊಟ್ಟಿದ್ದೇವೆ. ನಾವು ಒಳ್ಳೆಯದನ್ನು ಮಾಡಿದೆ ಎಂಬುದಾಗಿ ಹೇಳುವ ಸಹಿತವಾಗಿ ಹೇಳ್ತಾನೆ. ನೀವು ಯಾರು ನನ್ಗೆ ಗೊತ್ತಿಲ್ವಲ್ಲ ಅಂತ. ಇದು ಕೊನೆಯ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಯಾವುದೇ ಸೇವೆಯನ್ನು ಮಾಡುವಂತ ಶಿಷ್ಯನಾಗಲಿ ಅಥವಾ ಸಭಾಂಗಿಗಳಾಗಿ ನಾವು ಕೂಡಿ ನಾವು ಒಂದು ಬೆಳಕಿನ ಮಾರ್ಗದಲ್ಲಿ ಇದ್ದೇವೆ ಎಂಬುದಾಗಿ ನೀವು ತೋರಿಸೋದಾದ್ರೆ ನಿಮ್ಮಲ್ಲಿರ್ತಕ್ಕಂತ ಒಳ್ಳೆಯ ಗುಣಗಳನ್ನು ನೀವು ತೋರಿಸ. ಒಳ್ಳೆಯ ಗುಣಗಳಂದ್ರೆ ಅವು ಬೆಳಕು. ಈ ಬೆಳಕಿನ ಮಾರ್ಗದಲ್ಲಿ ಇನ್ನಿತರು ಏನ್ ಮಾಡ್ಬೇಕಂದ್ರೆ ನಡೀತಾ ಇರ್ಬೇಕು. ಯಾಕಂದ್ರೆ ಬೆಟ್ಟದ ಮೇಲೆ ಕಟ್ಟಿರ್ತಕ್ಕಂತ ಆ ಒಂದು ಮನೆ ಅದು ಎಲ್ಲರಿಗೂ ಗೋಚರವಾಗುವಂತದ್ದಾಗಿದೆ. ಅದು ರಾತ್ರಿಯಲ್ಲಿ ಅದು ಬೆಳಕನ್ನು ಕೊಡುವಾಗ ಪ್ರತಿಯೊಂದು ಜನರು ತಳಗಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯು ಅಗೋ ಅಲ್ಲಿ ಬೆಟ್ಟದ ಮೇಲೆ ಒಂದು ಮನೆ ಇದೆ, ಬೆಳಕಾಗಿ ಜನರಿಗೆ ತೋರಿಸುವುದಾಗಿದೆ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ನಮ್ಮ ಪ್ರಾರ್ಥನೆ, ನಮ್ಮ ನಂಬಿಕೆ, ನಮ್ಮ ಅಚಲವಾದಂತ ನಂಬಿಕೆಗಳು ದೇವ್ರ ಮೇಲೆ ಇದ್ದಾಗ ನಮ್ಮ ನೆರೆಯವರು, ನಮ್ಮ ಸಭೆಯಲ್ಲಿ, ಎಲ್ಲಾ ಒಂದು ಸಮಾಜದಲ್ಲಿ ಈತನ ಉನ್ನತ ಸ್ಥಾನದಲ್ಲಿರ್ತಕ್ಕಂತ ಮಕ್ಕಳು ಇವರಿಗೆ ಒಳ್ಳೆಯ ಗುಣಗಳಿವೆ, ಶ್ರೇಷ್ಠರಾಗಿ ಲೋಕದಲ್ಲಿ ಬಾಳಿದ್ದಾರೆ, ಆಶೀರ್ವಾದ ಹೊಂದಲಿಕ್ಕೆ ಇವ್ರು ಮಾತ್ರ ನಮಗೆ ಸುವಾರ್ತೆಯಲ್ಲಿ ನಮಗೆ ನಂಬಿಕೆ ಇದೆ ಎಂಬುದಾಗಿ ನಂಬುವಂತ ಅನ್ಯ ಜನರು ಕೂಡ ನಾವು ಇವತ್ತು ದೇವರ ಮಾರ್ಗ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ನೋಡಿರ್ತಕ್ಕಂಥ ಅನ್ಯರು ಕೂಡ ಇವರು ನಿಜವಾಗಲೂ ದೇವರ ಮಕ್ಕಳು ಎಂಬುದಾಗಿ ಅವರು ನಮ್ಮನ್ನು ಗುರುತಿಸಬೇಕು. ಆಗ ತಾನೇ ಪರಲೋಕದಲ್ಲಿ ದೇವರಿಗೆ ಸಂತೋಷವಾಗುವಂತದ್ದಾಗಿದೆ. ಹಾಗೆ ನಮ್ಮನ್ನು ದೇವರು ಬೆಳಕಿನ ಮಾರ್ಗದಲ್ಲಿ ನಡೆಸಲಿ, ನಮ್ಮನ್ನು ನಂಬಿಕೆ ಮಾರ್ಗದಲ್ಲಿ ಇಡಲಿ, ನಾವು ಸತ್ಯವಂತರಾಗಿ ಸತ್ಯದ ಗುಂಪಿನಲ್ಲಿ ಇರೋಣ. ಹಾಗೆ ದೇವರು ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ನಿಮ್ಮೆಲ್ಲರನ್ನು, ನಮ್ಮೆಲ್ಲ ಕುಟುಂಬ ಮಕ್ಕಳನ್ನು ದೇವರು ಆಶೀರ್ವಾದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಉತ್ತಮವಾದಂತ ರೀತಿಯಲ್ಲಿ ಸಭಾ ಸಾಲ ಪಾಠವನ್ನ ಓದಕರಂತ ಸಂಸಾರವರಿಗೆ ದೇವರು ಅವರನ್ನ ಅವ್ರ ಮಾಡುವಂತ ಸೇವೆಯನ್ನು ಕುಟುಂಬ ಆಸ್ವಾದಿಸಲಿ. ನಾವು ಸ್ವಲ್ಪ ಹೊತ್ತು ಚರ್ಚೆಗೆ ಹೋಗೋಣ. ಇನ್ನು ಹೆಚ್ಚಿನ ಸಂಗತಿಗಳನ್ನ ತಿಳಿಯಬೇಕಾದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ಅಥವಾ ಏನಾದರೂ ಮಾಹಿತಿಗಳು ಈ ಪಾಠದ ವಿಷಯವಾಗಿ ತಿಳಿಸುವಂತದ್ದು ಇದ್ದಲ್ಲಿ ಇದನ್ನ ನಿಮಗೆ ಬಿಟ್ಟು ಕೊಡ್ತೇನೆ, ನೀವು ಅದನ್ನ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾವುದೇ ಪ್ರಶ್ನೆ ಇಲ್ಲದಿದ್ದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ನಮಗೆ ಪ್ರಾರ್ಥನೆ ಮಾಡುವಂತವರು ಇವತ್ತು ಸಹೋದರಿ ಮಾಲಾ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಬೋಧಕರಂತ ಶಿವರಾಜ್ ಜಾಂತಿ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೊ ಇವತ್ತು 2 ಕುಟುಂಬಗಳಲ್ಲಿ ಅವರ ಕುಟುಂಬದ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಮಂಗಳೂರಲ್ಲಿರ್ತಕ್ಕಂಥ ಡೇವಿಡ್ ಅವರ ಅವರ ಅಣ್ಣ ಅವರು ತೀರ್ಕೊಂಡಿದ್ದಾರೆ. ಮತ್ತು ಕೊಳ್ಳೇಗಾಲದಲ್ಲಿ ಪುನೀತ ಎಂಬುದಾಗಿ ಅವರು ತೀರ್ಕೊಂಡಿದ್ದಾರೆ. ಅವ್ರ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಕೆಲ್ಲಿ ಅಂತೇಳಿ ಕೆಲ್ಲಿ ಅವ್ರ ಬ್ರದರ್ ಎಕ್ಸ್ಪೈರ್ ಆಗ್ಯಾರಂತೆ. ಸ್ವಲ್ಪ ಅವ್ರದ್ದು ಜಸ್ಟ್ ಫಾರ್ ದಟ್ ಸೋಲ್. ಸೊ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕಲ್ಪನಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮಂಗಳ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದಯಮಾಡಿ ಇವ್ರನ್ನ ನೆನೆಸ್ಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಟಿ ಸಾಮುವೇಲ್ ಮತ್ತು ಸೌಕಯ್ಯ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಸಹೋದರಿ ಮಾಲಾ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಆದ್ಮೇಲೆ ಯಾರ್ರಿ ಸರ್? ಸೌಕಯ್ಯ ಸಾಹುಕಯ್ಯ. ಹಾ ಸರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನನ್ನ ಸ್ವಾಮಿ, ಈ ಒಂದು ಸಾಯಂಕಾಲದ ಸಮಯದಲ್ಲಿ ನಾವು ಜೂಮ್ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂತಹ ಮಹಾಭಾಗ್ಯವನ್ನು ಕೊಟ್ಟಿದ್ದೀರಿ. ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ, ಇವತ್ತಿನ ದಿನ ಸಭಾಶಾಲೆ ಪಾಠವನ್ನ ತೆಗೆದುಕೊಂಡಿರ್ತಕ್ಕಂತ
ಹಿರಿಕರನ್ನ ಆಶ್ವಸ್ಸು ಸ್ವಾಮಿ. ಅವ್ರು ಹೇಳ್ತಕ್ಕಂತ ನಂಬಿಕೆಗಳ ಬಗ್ಗೆ ನಾವೆಲ್ಲರೂ ಗಮನಿಸಿ ಅದರಂತೆ ಆ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ಸ್ವಾಮಿ ಅದನ್ನ ಕೂಡ ನಾವು ಇನ್ನೊಬ್ಬರಿಗೆ ಹೇಳುವಂತ ಭಾಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡ್ರಿ ಅಂತ ಕೇಳ್ಕೊತೀನಿ ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ನನ್ನ ಕರ್ತನೆ ಇವತ್ತಿನ ದಿನ ಈ ಸಭೆಯಲ್ಲಿ ಕೂಡಿ ಬಂದಿರತಕ್ಕಂತ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶ್ವಸ್ರಿ. ಹೌದು ಸ್ವಾಮಿ, ನಾವೆಲ್ಲರೂ ನಿನ್ನವರಾಗಿ ಜೀವಿಸ್ಲಿಕ್ಕಾಗಬೇಕೆಂಬುದಾಗಿ ವಾಕ್ಯದಲ್ಲಿ ತಿಳಿಸಿದ್ದಾರೆ ಸ್ವಾಮಿ. ಹೌದು, ಕಣ್ಣು ದೇಹಕ್ಕೆ ಬೆಳಕಾಗಿದೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ನಾವು ಕೂಡ ಈ ಲೋಕಕ್ಕೆ ಬೆಳಕಾಗಿ ಸ್ವಾಮಿ ನೀನ್ ಯಾವ ರೀತಿ ಎಲ್ಲವನ್ನ ತಿಳಿಸಿಕೊಟ್ಟಿದ್ಯೋ ಅದೇ ರೀತಿಯಾಗಿ ಸ್ವಾಮಿ ನಾವು ಮೂಢರಾಗಿರದೆ ಆ ಬೆಳಕಿನ ಒಂದು ಮಾರ್ಗದಲ್ಲಿ ನಡೆಯುವಂತ ಭಾಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡ್ರಿ ಎಂಬುದಾಗಿ ಹೇಳ್ಕೊತಾನೆ ಸ್ವಾಮಿ. ಹೌದು, ನೀವೇ ಜೀವು ಸತ್ಯವು ಮಾರ್ಗವೂ ಆಗಿದ್ದೀರಿ ಸ್ವಾಮಿ. ಆ ಮಾರ್ಗದಲ್ಲಿ ನಡೆಯುವಂತವ್ರಾಗಿರ್ಬೇಕು, ಆ ಸತ್ಯದ ವಾಕ್ಯಗಳನ್ನ ನಾವು ತಿಳಿದವರಾಗಿರ್ಬೇಕು, ಆ ಬೆಳಕನ್ನಲ್ಲಿ ನಾವು ನಡೆಯುವಂತವ್ರಾಗಿರ್ಬೇಕು ಸ್ವಾಮಿ. ಕರ್ತನೆ, ನಾವೆಲ್ಲರೂ ಒಂದಾಗಿ ಜೀವಿಸ್ಲಿಕ್ಕಾಗುವಂತ ಭಾಗ್ಯವನ್ನ ನೀನ್ ಕೊಟ್ಟಿದ್ದಿ. ಅದೇ ರೀತಿಯಾಗಿ ಸ್ವಾಮಿ ಇನ್ನು ಮುಂದೆ ಈ ಕರ್ತನೆ ನಾವೆಲ್ಲರೂ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಮಕ್ಕಳಾಗಿ ಜೀವಿಸ್ಲಿಕ್ಕಾಗೋ ಹಾಗೆ ಸಹಾಯ ನೀಡಪ್ಪ ಸ್ವಾಮಿ. ಇವತ್ತಿನ ದಿನ ಅನೇಕ ಬೇಡಿಕೆಗಳನ್ನ ನಿನ್ನ ಪಾದಪೀಠಕ್ಕೆ ತಂದವರಾಗಿದ್ದಾರೆ ಸ್ವಾಮಿ. ಆ ಎಲ್ಲಾ ನಿವೇದನೆಗಳನ್ನ ನಿನ್ನ ಪಾದಕ್ಕರ್ಪಿಸಿ ನಿನ್ನಲ್ಲಿ ನಾನು ಕೇಳಾಗಿದ್ದೇನೆ ಸ್ವಾಮಿ. ಹೌದು ಸ್ವಾಮಿ, ಈ ಮೂವರು ಇಹಲೋಕವನ್ನ ತ್ಯಜಿಸಿದವರಾಗಿದ್ದಾರೆ ಸ್ವಾಮಿ. ನನ್ನ ಕರ್ತನೆ, ಅವರು ಈ ಲೋಕವನ್ನ ಬಿಟ್ಟಿರುವಾಗ ಸ್ವಾಮಿ ಅವರ ಮನೆಯಲ್ಲಿ ದುಃಖಗಳಿವೆ ಸ್ವಾಮಿ. ಆ ದುಃಖಗಳನ್ನ ಶಮನ ಮಾಡುವಂತವ್ ನೀನಾಗಿದ್ಯಾ ನನ್ನ ಕರ್ತನೆ. ಅದು ಅಲ್ಲದೆ ನನ್ನ ಸ್ವಾಮಿ ದೇವಕುಮಾರ್ ಅವರ ಕುಟುಂಬದಲ್ಲಿ ತೀರ್ಕೊಂಡಿರ್ತಂತಾರ ಪುನೀತ ಹಾಗೂ ಇನ್ನೂ ಒಬ್ಬರು ತೀರ್ಕೊಂಡಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ನೀನು ಅವ್ರ ಮನೆಗಳಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯನ್ನ ಕೊಡು ಸ್ವಾಮಿ. ಆ ಮನೆಗಳಲ್ಲಿ ಕರ್ತನೆ ಎಲ್ಲಾ ಅವರ ಕುಟುಂಬ ವರ್ಗದವರಿಗೆ ಸ್ವಾಮಿ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ನೀನು ಕೊಡುವಂತನಾಗಿದ್ದಿ ಸ್ವಾಮಿ. ಅವರೆಲ್ಲರನ್ನ ನೀನೇ ಆಶ್ವಸಿಸಿ ಕಾಪಾಡೆಂಬುದಾಗಿ ಹೇಳ್ಕೊತೇನೆ ಸ್ವಾಮಿ. ಮಣ್ಣಿನ ಜೀವ ಮಣ್ಣಿಗೆ ಸೇರಿದೆ ನನ್ನ ಕರ್ತನೆ, ಆದ್ರೆ ಇನ್ನು ಸಮಾಧಾನ ಮಾಡುವಂತವ್ರು ನೀನಾಗಿದ್ಯಾ ಸ್ವಾಮಿ. ಈ ನಾಮಕ್ಕೆ ಸ್ತೋತ್ರವಾಗ್ಲಿ ಸ್ವಾಮಿ. ಆ ಕುಟುಂಬಗಳನ್ನ ಆಶ್ವಸು. ಅದೇ ರೀತಿಯಾಗಿ ನನ್ನ ಸ್ವಾಮಿ ಇವತ್ತಿನ ದಿನ ಕಲ್ಪನಾ ಅವರಿಗೋಸ್ಕರ ಕೇಳ್ಕೊಳ್ತೇವೆ ಸ್ವಾಮಿ. ಅವ್ರಿಗೆ ಏನ್ ಕಾಯಿಲೆ ಇದೆ ಗೊತ್ತಿಲ್ಲ ಸ್ವಾಮಿ. ಆದಾಗ್ಯೂ ಕರ್ತನೆ ಆ ಮಗಳನ್ನ ಮುಟ್ಟಿರಿ, ಸ್ವಸ್ಥಪಡಿಸಿರಿ. ಮಂಗಳ ಈ ಮಗಳನ್ನು ಕೂಡ ಆಶ್ವಸಿ ಕಾಪಾಡು ಸ್ವಾಮಿ. ಆ ಮಗಳು ಗರ್ಭವತಿ ಆಗಿದ್ದಳು ಸ್ವಾಮಿ. ಆ ಮಗಳಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನ ನೀನೇ ಕೊಟ್ಟವನಾಗಿದ್ಯಾ ಸ್ವಾಮಿ. ಆ ಮಗಳನ್ನ ಹೆಚ್ಚಾದ ರೀತಿಯಲ್ಲಿ ಆಶ್ವಸಿ ಅವ್ರ ಕುಟುಂಬ ಜೀವಿತದಲ್ಲಿ ನಿನ್ನ ಕೃಪೆ ನಿನ್ನ ಆಶ್ರಯವನ್ನು ಕಾಪಾಡು. ಅದೇ ರೀತಿಯಾಗಿ ಸ್ವಾಮಿ ಪಿ ಸಮುವೇಲ್ ಅವರನ್ನು ಕೂಡ ಆಶ್ವಸು. ಅದು ಅಲ್ಲದೆ ಸ್ವಾಮಿ ಸೌಕಯ್ಯ ಆ ಮಗನನ್ನು ಕೂಡ ಆಶ್ವಸಿ ಕಾಪಾಡು ಸ್ವಾಮಿ. ಯಾಕಂದ್ರೆ ಇವರ ಕುಟುಂಬಗಳಲ್ಲಿ ಕರ್ತನೆ ಯಾವುದೇ ರೀತಿಯ ತೊಂದರೆಗಳು ಇರ್ಬೋದು, ಕಾಯಿಲೆ ಕಷ್ಟ ತೊಂದರೆಗಳು ಇರ್ಬೋದು ಸ್ವಾಮಿ. ಆದಾಗ್ಯೂ ಅವುಗಳನ್ನೆಲ್ಲ ತೆಗೆದು ಹಾಕಿ ನಿನ್ನ ಕೃಪೆಯಲ್ಲಿ ಪ್ರತಿಯೊಬ್ಬರನ್ನ ನಡೆಸಿ ಕಾಪಾಡೆಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಹೌದು ಕರ್ತನೆ, ವೈದ್ಯನಲ್ಲಿ ಘನವೈದ್ಯ ನೀನಾಗಿದ್ಯಾ ನನ್ನ ಕರ್ತನೆ. ಆ ಮಕ್ಕಳನ್ನ ಮುಟ್ಟು ಅವ್ರು ತೆಗೆದುಕೊಳ್ಳಕ್ಕಂತ ಔಷಧ ಉಪಚಾರಗಳ ಮೇಲೆ ನಿನ್ನ ಹೆಚ್ಚಿನ ಆಶ್ರಯವನ್ನು ನೀಡು ಸ್ವಾಮಿ. ಅದು ಅಲ್ಲದೆ ನನ್ನ ಕರ್ತನೆ ಆ ಮಕ್ಕಳನ್ನ ನಿನ್ನ ಪಾದಕ್ಕೆ ಅರ್ಪಿಸುವಾಗ ಅವರು ಸ್ವಸ್ಥತೆಯನ್ನು ಹೊಂದಿ ತಿರುಗಿ ನಿನ್ನ ಆಲಯಕ್ಕೆ ಬಂದು ನಾವು ಸ್ವಸ್ಥತೆಯನ್ನು ಹೊಂದಿದ್ದೇವೆ ಎಂಬುದಾಗಿ ಸಾಕ್ಷಿ ಹೇಳುವ ಮಕ್ಕಳನ್ನಾಗಿ ಮಾಡೆಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಅವ್ರ ಕುಟುಂಬಗಳಲ್ಲಿ ಹೆಚ್ಚಾದ ಆಶ್ರಯಗಳನ್ನು ನೀಡಿ ಕಾಪಾಡೆಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಸ್ವಾಮಿ ಅದೇ ರೀತಿಯಾಗಿ ಸ್ವಾಮಿ ಈ ಒಂದು ಅಂತಾರಾಷ್ಟ್ರೀಯ ಸಭಾಶಾಲೆಯ ಈ ಪಾಠವನ್ನು ನಡ್ಸ್ಕೊಂಡು ಹೋಗ್ತಕ್ಕಂಥ ನಿನ್ ಮಗನಾಗಿರ್ತಕ್ಕಂಥ ಎಂ ರಾಜು ಅವರನ್ನು ಕೂಡ ಆಶ್ವಸು ಸ್ವಾಮಿ. ಅವ್ರು ಮಾಡುವ ಕೆಲಸ ಕಾರ್ಯಗಳನ್ನ ಅವ್ರ ಸೇವಾ ಕಾರ್ಯಗಳನ್ನ ಹೆಚ್ಚಾದ ರೀತಿಯಲ್ಲಿ ಆಶ್ವಸ್ತಿ ನಡೆಸಿ ಕಾಪಾಡು ಸ್ವಾಮಿ. ಅದೇ ರೀತಿಯಾಗಿ ಸವಿತಾ ಮ್ಯಾಥ್ಯೂ ಈ ಮಗಳನ್ನು ಕೂಡ ಆಶ್ವಸ್ತು. ಅವರ ಜೊತೆಗೆ ಕೂಡಿ ಅವಳು ಕೆಲಸವನ್ನ ಮಾಡುವಾಗ ಆ ಮಗಳನ್ನು ಕೂಡ ಆಶ್ವಸ್ತಿ. ಅವರ ಜೀವಿತಗಳನ್ನ ನೀನ್ ಹೆಚ್ಚಾದ ರೀತಿಯಲ್ಲಿ ನಡೆಸಿ ಕಾಪಾಡು. ಪ್ರತಿಯೊಬ್ಬ ಬೋಧಕರನ್ನ ಅವ್ರ ಕುಟುಂಬ ಮಕ್ಕಳನ್ನ ಹೆಚ್ಚಾದ ರೀತಿಯಲ್ಲಿ ಆಶ್ವಸು ಸ್ವಾಮಿ. ಇದರಲ್ಲಿ ಕೂಡಿ ಬಂದಿರತಕ್ಕಂತ ಶಿಕ್ಷಕರನ್ನ ಅದು ಅಲ್ಲದೆ ವೃದ್ಧರನ್ನೆಲ್ಲರನ್ನ ಆಶ್ವಸಿ ನಿನ್ನ ಕೃಪೆಯಲ್ಲಿ ಎಲ್ರು ನಾವು ಬಾಳ್ಲಿಕ್ಕಾಗೋ ಹಾಗೆ ನೀನೇ ಸಹಾಯ ನೀಡು ಸ್ವಾಮಿ. ಹೌದು ಸ್ವಾಮಿ, ಮಳೆ ಹೆಚ್ಚಾಗ್ತಾ ಇದೆ. ಆದಾಗ್ಯೂ ಕರ್ತನೆ ಅದನ್ನ ತಡೆಯುವಂತಹ ನೀನಾಗಿದ್ಯಾ ಸ್ವಾಮಿ. ಅದು ನಿನ್ನ ಕೃಪೆಯಪ್ಪ. ಅದು ಅಲ್ಲದೆ ನನ್ನ ಕರ್ತನೆ, ಇನ್ನು ಮುಂದೆ ನಾವು ಊಟವನ್ನ ಮಾಡಿ ಮರಣದ ಹಾಸಿಗೆಯಲ್ಲಿ ಹೋಗುವಾಗ ರಾತ್ರಿ ಆದಿ ಅಂತ ಮಧ್ಯೆ ನೀನಾಗಿದ್ದುಕೊಂಡು ತಿರುಗಿ ನಿಮ್ಮ ವಾಕ್ಯಗಳನ್ನ ಓದಿ ದಿನನಿತ್ಯದ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡ್ಲಿಕ್ಕಾಗೋ ಹಾಗೆ ಸಹಾಯ ನೀಡಪ್ಪ.
ಮಾಡುವ ಪ್ರಾರ್ಥನೆ ಕೇಳಿರಿ, ಆಶ್ವಾಸರೆಂದು ಪ್ರಭು ಯೇಸುವೆ ನಿಮ್ಮ ಪಾದಕಡ್ಡ ಬಿದ್ದು ಕೇಳ್ಕೊತೀನಿ ಸ್ವಾಮಿ. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನವೇ ಸ್ವಾಮಿ. ಆಮೇನ್. ಪಡೆದುಕೊಳ್ಳೋಣ. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿ ಇರತಕ್ಕಂತ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಹಾಗೂ ನಮಗಾಗಿ ಸಹಾಯಕ್ಕೆಂದು ಕಳಿಸಲ್ಪಟ್ಟಿರ್ತಕ್ಕಂಥ ಪವಿತ್ರಾತ್ಮನ ಅನನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇಂದಿಗೂ ಎಂದೆಂದಿಗೂ ನಿರಂತರಕ್ಕೂ ಈ ಜೂಮಿನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ನಡೆಸ್ತಕ್ಕಂಥ ಬೋಧಕರೊಂದಿಗೂ, ಅವರೊಂದಿಗೆ ಸಹಾಯ ಮಾಡತಕ್ಕಂಥ ಸಹೋದರಿಯರೊಂದಿಗೂ, ಮತ್ತು ಜೂಮ್ನಲ್ಲಿ ಕರ್ತನಾದ ದೇವರೇ ಸಬ್ಬತ್ ಪಾಠ ಶಾಲೆಯನ್ನು ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ನಿನ್ನ ಮಕ್ಕಳನ್ನು, ಹಾಗೂ ಇದರ ಪ್ರಾರ್ಥನೆ ಮಾಡಿದವರೊಂದಿಗೂ, ವಿಶೇಷ ಹಾಡಿದವರೊಂದಿಗೂ, ಮತ್ತು ಈ ಜೂಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಪ್ರತಿಯೊಬ್ಬ ಆತ್ಮೀಯ ಸಹೋದರಿ ಮತ್ತು ಆತ್ಮೀಯ ಸಹೋದರರೊಂದಿಗೂ, ಹಾಗೂ ಕರ್ತನಾದರೆ ವಿಜ್ಞಾಪನೆ ಮಾಡಿರ್ತಕ್ಕಂಥವರೊಂದಿಗೂ, ವಿಜ್ಞಾಪನೆಗೆ ಪ್ರಾರ್ಥನೆ ಮಾಡಿದರೊಂದಿಗೂ, ಎಲ್ಲರೊಂದಿಗೂ ಸದಾ ಕಾಲ ನೆಲೆಗೊಂಡಿರ್ಬೇಕೆಂದು ಬೇಡುತ್ತೀವಿ ನಮ್ಮ ತಂದೆಯೇ. ಆಮೇನ್. ಗುಡ್ ನೈಟ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಾಯಂಕಾಲದ ವೇಳೆಯಲ್ಲಿ ದೇವರ ವಾಕ್ಯದ ಬಳಿಗೆ ಕೂಡಿ ಬಂದಿರುವಂತ ದೇವ ಮಾಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಸಹೋದರ ಸಹೋದರಿಯರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತಿನ ಪಾಠವನ್ನ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಂತ ಹಿರಿಯ ಬೋಧಕರಂತೆ ಯಶವಂತ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಂತೆ ಎಸ್ ಟಿ ಸಾಲ್ಮನ್ ಸಾರ್ ಅವರಿಗೂ, ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ಮಾಲಾ ಅವರಿಗೂ, ಹಾಗೂ ಅಂತ್ಯ ಆಶೀರ್ವಾದವನ್ನು ನೀಡಿದಂತ ಬೋಧಕರಂತ ಶಿವರಾಜ್ ಜಾಂಟಿ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಭಾ ಸಾಲ ಕಾರ್ಯಕ್ರಮಗಳಿಗಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುತ್ತಿರುವಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಪ್ರತಿದಿನ ಕರ್ತನು ತನ್ನ ವಾಕ್ಯದ ಬಳಿಯಲ್ಲಿ ನಮ್ಮನ್ನ ನಡೆಸಲಿ. ತನ್ನ ಮಹಿಮೆಯ ರಾಜ್ಯದ ಮಹಾತಿಶಯಗಳನ್ನ ನಾವು ಅರಿಯುವಂತೆ ದಿನನಿತ್ಯವೂ ನಮಗೆ ಬೇಕಾದಂತ ಆತ್ಮನ ಜ್ಞಾನವನ್ನ, ಶಕ್ತಿಯನ್ನ, ಬಲವನ್ನ ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ರಾತ್ರಿ ನಮ್ಮೆಲ್ಲರಿಗೂ ಸುಖ ನಿದ್ರೆಯನ್ನು, ಸುಕ್ಷೇಮವನ್ನು ದಯಪಾಲಿಸಿ ಬೆಳಿಗ್ಗೆ ಸಂತೋಷದಿಂದ ಎದ್ದು ಆತನನ್ನು ಕೊಂಡಾಡುವ ಹಾಗೆ, ಮತ್ತೊಂದು ದಿನವನ್ನ ಆತನ ಘನತೆಗೆ ಕಳೆಯುವ ಹಾಗೆ ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದು ನಮ್ಮ ಜೀವಿತದಲ್ಲಿ ಕರ್ತನು ತಾನೇ ಯಜಮಾನನಾಗಿದ್ದು ನಡೆಸಿ ಆಶೀರ್ವದಿಸಿ ಮಹಿಮೆ ಹೊಂದಿ ಮತ್ತೆ ನಾಳೆ ಸಾಯಂಕಾಲ ಕರ್ತನ ಕೃಪಾಸನ್ನಿಧಾನಕ್ಕೆ ಬರುವ ಹಾಗೆ ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭರಾತ್ರಿಯನ್ನ ಹೇಳ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ವಂದನೆಗಳು. ಥ್ಯಾಂಕ್ ಯು ಪಾಸ್ಟರ್ ಯಶವಂತ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರೇಮ್ನಾಥ್. ಥ್ಯಾಂಕ್ ಯು ಸರ್. ಪಾಸ್ಟರ್ ಹೇಗಿದ್ರಿ? ಚೆನ್ನಾಗಿದ್ದೀವಿ. ಹಾ ಪಾಸ್ಟರ್, ಎಲ್ಲಿಗೆ ಬರ್ತಿಂದ? ಎನಿ ನ್ಯೂಸ್? ಗುಡ್ ನ್ಯೂಸ್? ಇನ್ನು ಹಂಗೆ ನಡೀತಾ ಇದೆ, ಹೋಗ್ತಾ ಇದ್ದೇವೆ, ಕೋರ್ಟ್ಗೆ ಬರ್ತಾ ಇದ್ದೀವಿ. ಓಕೆ ಓಕೆ. ಮತ್ತೆ ಪ್ರಾರ್ಥನೆ ಮಾಡ್ತಾ ಇರ್ವಿ ಯಾವಾಗ. ಖಂಡಿತ ಪಾಸ್ಟರ್. ಮತ್ತೆ ಡೇಟ್ ಕೊಟ್ಟಿದಾರಾ? ಡೇಟ್ ತಿರ್ಗಾ ಇವತ್ತು ಈ ತಿಂಗಳು ಕೊಟ್ಟಿಲ್ಲ. ಅಚ್ಚಾ. ನೆಕ್ಸ್ಟ್ ಮಂತ್ ಬರ್ಬೇಕು. ಈ ತಿಂಗಳು ಆಗೋಯ್ತು 5ನೇ ತಾರೀಕಿಗೆ. ಅಚ್ಚಾ. Yes, Pastor. Let's be positive, mostly. Thank you. Ahmad sir, thank you very much. Thank you, sir. Thank you, everybody. Good night. ಎಲ್ಲರಿಗೂ ವಂದನೆಗಳು. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Good night, Pastor. Thank you. Good night.